ಧಾರ್ಮಿಕ ಭಾವನೆಗಳಿಗೆ ಮನೋಂಟು ಮಾಡುವಂತ ಹಿಂದೂ ಗಣಪತಿಗಳು ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳು ಮಸೂದಿ ಮುಂದೆ ಹೋಗಬಾರ್ದು ಅನ್ನುವಂತಹದ್ದನ್ನು ಕಲ್ಲೆಟ್ಟು ಹಾಕುವುದು, ಸಣ್ಣ ಮಕ್ಕಳು ಗಣಪತಿಯ ಮೂರ್ತಿ ಮೇಲೆ ಉಗುಳುವುದು, ಪಾಕಿಸ್ತಾನ ಧ್ವಜ ಹಾರಿಸುವುದು, ಪ್ಯಾಲೆಸ್ಟೈನ್ ಧ್ವಜ ಹಾರಿಸುವುದು, ಇದು ಒಂದು ರೀತಿ ಕರ್ನಾಟಕದಲ್ಲಿ ಈ ಒಂದು ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ವಿಧಾನಸಭೆಯಲ್ಲಿ ಇವತ್ತು ಯಾವ ರೀತಿಯವರ ಗುಂಡಾಗಿರಿ, ಅವರ ದಬ್ಬಾಳಿಕೆ ಇವತ್ತು ನಮ್ಮದೇ ಸರ್ಕಾರ ಬಂದಿದೆ ಅನ್ನೋ ರೀತಿಯಲ್ಲಿ ಮಾಡ್ಕೊತಾ ಇದ್ದಾರೆ. ಆದ್ರಿಂದ ಇಡೀ ರಾಜ್ಯದ ಹಿಂದೂಗಳು ಇವತ್ತು ಜಾಗೃತರಾಗ್ತಾ ಇದ್ದಾರೆ. ಅದರ ಪರಿಣಾಮವೇ ಮದ್ದೂರಿನಲ್ಲಿ ಇವತ್ತು ಗಣೇಶ ಉತ್ಸವದ ವಿಸರ್ಜನೆ ಸಂದರ್ಭದಲ್ಲಿ ಏನು ಅವರ ಮಸೂದಿ ಮೇಲೆ ಕಲ್ಲನ್ನು ಹಾಕಿದ್ರು, ಇಲ್ಲಿ ಜನ ಈಗ ಬರೀ 10-12% ಇದ್ದಾರೆ. ನಾವು 50% ಆದ್ರೆ ನಾವು ಹಿಂದೂಗಳು ಈ ದೇಶದಲ್ಲಿ ಜೀವನ ಮಾಡಲಿಕ್ಕೂ ಆಗ್ಲಿಕ್ಕಿಲ್ಲ. ಅದಕ್ಕೆ ನಾವೆಲ್ಲ ಜಾತಿ ಮತ ಪಂಥ ಬಿಟ್ಟು ಸಮಸ್ತ ಹಿಂದೂಗಳು ಒಂದಾಗಬೇಕು. ಮುಂದಿನ ದಿವಸಗಳಲ್ಲಿ ಮಂಡ್ಯ ಜಿಲ್ಲೆ ಹಿಂದೂಗಳ ಒಂದು ಬಲಿಷ್ಠ ಭದ್ರವಾದ ಕೋಟೆ ಆಡಳಿತ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.